ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಮಿಂಚಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಿರೇಕೆರೂರು ತಾಲೂಕಿನ ಕುಡುಪಲ್ಲಿ ಹಾಗೂ ಕಡೂರು ಗ್ರಾಮದಲ್ಲಿ ರೋಡ್ ಶೋ ಮಾಡುವ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ. ರೋಡ್ ಶೋಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ಗಣ್ಯರು ಕೂಡ ಸಾಥನ್ನ ಕೊಟ್ಟರು. ಬಳಿಕ ಮಾತನಾಡಿದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ, 5 ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನು ಕೊಡುವಂತಹ ಚುನಾವಣೆ, ದೇಶವನ್ನ ಸಮರ್ಥವಾದ ನಾಯಕನಿಗೆ ಕೊಡುವಂತಹ ಚುನಾವಣೆ ಇದು ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಕ್ಷೇತ್ರದ ತುಂಬ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿರುವಂಥದ್ದು. ಸರ್, ಯಾವ ರೀತಿ ರೆಸ್ಪಾನ್ಸ್ ಇದೆ ಈಗ ಸರ್? ಭಾಳ ನಿರೀಕ್ಷೆ ಮೀರಿ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಜನರಲ್ಲಿದೆ. ಎಲ್ಲ ವರ್ಗದ ಜನ ಬಹಿರಂಗವಾಗಿ ಬಂದು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯ ಜನರಲ್ಲಿ ಮನಸ್ಸಿನಲ್ಲಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಅದಮ್ಯವಾಗಿರುವಂಥ ಒಂದು ಆಸೆ. ಅದರ ಜೊತೆಗೆ ಈ 10 ತಿಂಗಳು ಕಾಂಗ್ರೆಸ್ಸಿನ ದುರಾಡಳಿತವನ್ನು ಬೆಸತ್ತು ಜನ ಇವತ್ತು ದೊಡ್ಡ ಪ್ರಮಾಣದ ಬೆಂಬಲವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಸರ್, ತಾವು ಕ್ಷೇತ್ರದ ಬಗ್ಗೆ ಏನು ವಿಷನ್ ಇಟ್ಕೊಂಡಿರಿ ಸರ್? ಏನು ಗುರಿಯನ್ನು ಇಟ್ಕೊಂಡಿರಿ? ನೋಡಿ, ಇದು ಕೃಷಿ ಪ್ರಧಾನವಾಗಿರುವಂಥ ಕ್ಷೇತ್ರ. ಇಲ್ಲಿ ನೀರಾವರಿ ಯೋಜನೆಗಳು ನಾವೆಲ್ಲ ತಂದಂಥ ಸಂದರ್ಭದಲ್ಲಿ ಇಲ್ಲಿ ಅಪ್ಪರ್ ತುಂಗ ಮಾಡಿದ್ದೇವೆ, ಅಲ್ಲಿ ಸಿಂಗ್ಟಾಲೂರು ಮಾಡಿದ್ದೇವೆ. ಇನ್ನು ಕೆಲವು ಆ ಯೋಜನೆಗಳು ಪೂರ್ತಿ ರೈತರಿಗೆ ಮುಟ್ಟಬೇಕಾಗಿದೆ. ಆ ಯೋಜನೆಗಳನ್ನು ಪೂರ್ತಿ ಮಾಡೋ ಸಲುವಾಗಿ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆ ತರುವಂಥದ್ದು. ಉದಾಹರಣೆಗೆ ಇವತ್ತು ಹಾವೇರಿ ನಮ್ಮ ಮುಂಬೈ ಚೆನ್ನೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರಲ್ಲಿದೆ. ಈಗಾಗಲೇ ನಾನು ಮುಖ್ಯಮಂತ್ರಿಯಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಈಗಾಗಲೇ 400 ಎಕರೆಯಲ್ಲಿ ಈಗ ಬಿಲ್ಡಪ್ ಮಾಡ್ತಾ ಇದ್ದೇವೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಗದಗ್ನಲ್ಲೂ ಕೂಡ ದೊಡ್ಡ ಪ್ರಮಾಣದ ಸಂಸ್ಕಾರ ಮಾಡಬೇಕು ಮತ್ತು ಸ್ಥಳೀಯವಾಗಿ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಸಣ್ಣ ಉದ್ಯೋಗಗಳನ್ನು ಕೂಡ ಮಾಡಬೇಕನ್ನುವಂಥದ್ದು ಮತ್ತು ಕೇಂದ್ರ ಸ್ವಾಮ್ಯದ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ತರಬೇಕನ್ನುವಂಥ ಒಂದು ವಿಷನನ್ನು ಇಟ್ಕೊಂಡಿದ್ದೀವಿ. ಸರ್, ನಿನ್ನೆ ಅಮಿತ್ ಶಾ ಅವರು ಬಂದಿದ್ದರು. ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿರುವಂಥದ್ದು. ಕಳೆದ 6 ತಿಂಗಳಿಂದ ನಾವು ಬರ ಪರಿಹಾರವನ್ನು ಕೇಳ್ತಾ ಇದ್ದೇವೆ, ಆ ಹಣವನ್ನು ಕೊಡಲಿಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು ಅಂತ. ನೋಡಿ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರುವಂಥ ಕ್ರಮಗಳು. ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿ ಅವರು ಬಂದಾಗ ಹೇಳಿಕೆ ಕೊಡುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು UPA ಸರ್ಕಾರದಾಗ ಎಷ್ಟು ನಮಗೆ ಬರ ಮತ್ತು ಪ್ರವಾಹ ಬಂತು NDRF ಅಲ್ಲಿ, ನಮ್ಮ ಕಾಲದಲ್ಲಿ ಎಷ್ಟು ಬಂತು ಅನ್ನೋದನ್ನು ಬಹಿರಂಗ ಮಾಡಲಿ. ಒಂದು